ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್ ಫ್ಯಾಮಿಲಿ. ಸೊ ನೀವು ಇದೇ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ರೀತಿ ಮುಂದಿನ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಬನ್ನಿ, ಇವತ್ತಿನ ಟಾಪಿಕ್ ಬಂದು ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಎಐ ನಮ್ಮ ಫ್ಯೂಚರ್ ನಮಗೆ ತುಂಬಾ ಎಕ್ಸೈಟಿಂಗ್ ಆಗಿ ಕಾಣಿಸ್ತಾ ಇದೆ, ಬಟ್ ಅದೇ ಅಟ್ ದ ಸೇಮ್ ಟೈಮ್ ನಮಗೆ ಡೇಂಜರಸ್ ಕೂಡ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಒಂದ್ ಸೈಡ್ ನಮಗೆ ಎಐ ನಮ್ಮ ಕೆಲಸನ ಡೇ ಟು ಡೇ ಲೈಫ್ ಕೆಲಸ ಏನಿರುತ್ತೆ ಸೊ ಅದೆಲ್ಲ ಈಸಿ ಮಾಡ್ತಾ ಇದೆ, ಬಟ್ ಅದರ್ ಸೈಡ್ ನಮಗೆ ನಮ್ಮ ಜಾಬ್ಸ್ ಎಲ್ಲ ರಿಸ್ಕ್ ಅಲ್ಲಿ ಇರುವಂತಹ ಒಂದು 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 ಡಿಫ್ರೆಂಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನಮ್ಮ ಫ್ಯೂಚರ್ ಸೇಫ್ ಮಾಡ್ಕೋಬೇಕಾ ಅಥವಾ ಎಗೆ ಸಿಕ್ಕೊಂಡು ನಮ್ಮ ಜಾಬ್ಸ್ ನ ಕಳ್ಕೊಳ್ಬೇಕಾ? ಇನ್ನ ನೆಕ್ಸ್ಟ್ 10 years ಅಲ್ಲಿ ಎ ಯಾವ ರೀತಿ ರೂಲ್ ಮಾಡ್ತಾ ಇದೆ, ಅಥವಾ ಇಡೀ ವರ್ಲ್ಡ್ ನಮ್ಮ ಎ ಅಂಡರ್ ಅಲ್ಲಿ ವರ್ಕ್ ಮಾಡ್ಬೇಕಾ? ಲೆಟ್ಸ್ ಫೈಂಡ್ ಔಟ್ ದಿಸ್. ತುಂಬಾ ಒಂದು ಐ ಓಪನಿಂಗ್ ವಿಡಿಯೋ ಎ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟೇ ಟಿಲ್ ದ ಎಂಡ್, ಬಿಕಾಸ್ ನಿಮ್ಮ ಕೆರಿಯರ್ ಫ್ಯೂಚರ್ ಸೇಫ್ ಮಾಡಬೇಕು ಅಂತಂದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಎ ಇಂಪ್ಯಾಕ್ಟ್ ನಮ್ಮ ಕರ್ನಾಟಕ ಜಾಬ್ಸ್ ಅಲ್ಲಿ ಯಾವ ರೀತಿ ಇದೆ, ಯಾವ ರೀತಿ ನಮ್ಗೆ ಏನು ಜಾಬ್ಸ್ ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಈಸ್ ಇಂಡಿಯಾಸ್ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ನಮ್ಮ ಬೆಂಗಳೂರು ಗೂಗಲ್, ಇನ್ಫೋಸಿಸ್, ವಿಪ್ರೋ, ಟೆಸ್ಲಾ, ಈ ಎಲ್ಲ ಟೆಕ್ ಜೈಂಟ್ಸ್ ಏನಿದೆ ಇವೆಲ್ಲಾನು ಇಲ್ಲಿಂದಾನೇ ಬೆಳೆದಿರೋದು. ಬಟ್ ಈ ಟೆಕ್ ಗ್ರೋತ್ ಜೊತೆಗೆ ಆಟೋಮೇಶನ್ ಒಂದು ಕೂಡ ರಾಕೆಟ್ ಸ್ಪೀಡ್ ನಲ್ಲಿ ಡೆವಲಪ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಲ್ಲಿ ಸುಮಾರಷ್ಟು ನಮಗೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾ ಇದ್ರು, ಸುಮಾರಷ್ಟು ಕೌಂಟರ್ಸ್ ಇರ್ತಾ ಇದ್ರು. ಬಟ್ ಈಗ ಎಲ್ಲ ಚಾಟ್ ಬಾಟ್ಸ್ ಬಂದು ಸುಮಾರಷ್ಟು ಕ್ವೈರೀಸ್ ನ ಪ್ರಾಬ್ಲಮ್ಸ್ ನ ಚಾಟ್ ಬಾಟ್ಸ್ ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ಒಂದು ಚಾಟ್ ಅಲ್ಲಿ ನಿಮ್ಗೆ ಎಲ್ಲಾ ಕ್ವೈರೀಸ್ ನ ಅದು ಸಾಲ್ವ್ ಮಾಡ್ತಾರೆ. ಸೊ ಡಸ್ ದಿಸ್ ಮೀನ್ ಜಾಬ್ ಲಾಸ್? ಅಲ್ಲ, ಪಾರ್ಟ್ಲಿ ಒಂಥರ ಎಸ್ ಅಂತಾನೆ ಹೇಳ್ಬೋದು. ಸೊ ಇಂಡಸ್ಟ್ರೀಸ್ ಲೈಕ್ IT, ಹೆಲ್ತ್ ಕೇರ್ ಮತ್ತೆ ಈವನ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಕೂಡ ಎ ತುಂಬಾ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗ್ತಿದೆ. ಬಟ್ ಡಸ್ ದಿಸ್ ಮೀನ್ ಜಾಬ್ ಲಾಸ್? ಅಲ್ಲ, ಬಟ್ ಆಲ್ಟರ್ನೇಟಿವ್ ಎಐ ರಿಲೇಟೆಡ್ ಜಾಬ್ಸ್ ನ ಅದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬಹುದು. ಎಐ ವರ್ಸಸ್ ಹ್ಯೂಮನ್ಸ್, ಇದರಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಗೆಲ್ಬಹುದು ಅಂತ ಸ್ವಲ್ಪ ಥಾಟ್ಸ್ ನಮ್ಗೆ ಏನಾರ ಬಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಂದು ಆಟೋಮೇಶನ್ ಜಾಬ್ಸ್ ಎಲ್ಲ ಟೇಕ್ ಓವರ್ ಮಾಡ್ತಾ ಇದೆ. ಕಾಲ್ ಸೆಂಟರ್ ಅಲ್ಲಿ ಇರುವಂತಹ ಏಜೆಂಟ್ಸ್ ನ, ಡೇಟಾ ಎಂಟ್ರಿ ವರ್ಕರ್ಸ್ ನ, ಮತ್ತೆ ಬೇಸಿಕ್ ಕೋಡರ್ಸ್ ಇರ್ತಾರಲ್ಲ, ಐಟಿ ಕೋಡಿಂಗ್ ಮಾಡ್ತಾರೆ. ಸೊ ಅವ್ರಿಗೆ ಈ ತರ ಎಲ್ಲಾ ಕ್ಯಾಟಗರೀಸ್ ನಲ್ಲೂ ಜಾಬ್ಸ್ ನ ಅದು ರೀಪ್ಲೇಸ್ ಮಾಡ್ತಾರೆ. ಹೇಗೆ ಅಂತಂದ್ರೆ ರಿಯಾಲಿಟಿ ಚೆಕ್ ಅಲ್ಲಿ ಎಐ ಬಂದು ಒಂದು ಕ್ರಿಯೇಟಿವಿಟಿನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಎಮೋಷನಲ್ ಇಂಟೆಲಿಜೆನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಈ ತರ ಸುಮಾರಷ್ಟು ವರ್ಕ್ ನೆಲ್ಲ ಎಐ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅದೇನ್ ಮಾಡ್ಬೋದು ಅಂದ್ರೆ ನಾವು ವೇ ಆಫ್ ವರ್ಕ್ ನಾವ್ ಏನ್ ವರ್ಕ್ ಮಾಡ್ತೀವಿ ಅದನ್ನ ಚೇಂಜ್ ಮಾಡ್ಬೋದು. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬಂದು ನಮಗೆ ಕಾಂಪಿಟೇಟರ್ ಅಲ್ಲ, ಬಟ್ ನಮಗೆ ನಮ್ಮ ಎಫರ್ಟ್ಸ್ ನ, ನಮ್ಮ ವರ್ಕ್ ನ ನೆಕ್ಸ್ಟ್ ಲೆವೆಲ್ ತಗೊಳ್ಳೋದಕ್ಕೆ ಒಂದು ಟೂಲ್ಸ್ ಅದು. ಸೊ ನಾವು ಯಾವ ರೀತಿ ಟೂಲ್ಸ್ ಯುಟಿಲೈಸ್ ಮಾಡ್ತೀರಾ ಆ ರೀತಿ ಅದು ಎಐ ನಮ್ಗೆ ನೆಕ್ಸ್ಟ್ ಸ್ಟೆಪ್ ಗೆ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಆಟೋಮೇಶನ್ ಅಂತ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಮ್ಯಾನ್ಯುಯಲ್ ಜಾಬ್ಸ್ ನ ರೀಪ್ಲೇಸ್ ಮಾಡಿ ಸ್ಮಾರ್ಟ್ ಜಾಬ್ಸ್ ನ ಅದು ಇನ್ಕ್ರೀಸ್ ಮಾಡ್ತಾ ಇದೆ, ಅಷ್ಟೇ ಸಿಂಪಲ್. ನಮ್ಮ IT ಫ್ರೆಂಡ್ಸ್ ಎಐ ನಿಂದ ಫ್ಯೂಚರ್ ಸೇಫ್ ಆಗೋದು ಹೇಗೆ, ಬನ್ನಿ ಒಂದು 5 ನಿಮಿಷದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎ ವಿಲ್ ನಾಟ್ ಟೇಕ್ ಯುವರ್ ಜಾಬ್ಸ್ ಫ್ರಮ್ ದೋಸ್ ಹೂ ಆರ್ ಪ್ರಿಪೇರ್ಡ್. ನೀವು ಪ್ರಿಪೇರ್ ಆಗಿ ಒಳ್ಳೊಳ್ಳೆ ಪೊಸಿಷನ್ಸ್ ನೀವು ಪ್ರಿಪೇರ್ ಆಗಿದ್ರೆ ನಿಮ್ಮ ಜಾಬ್ಸ್ ನ ತಗೊಳ್ಳೋದಿಲ್ಲ. ಬಟ್ ಹಿಯರ್ ಇಸ್ 3 ಪವರ್ಫುಲ್ ಟಿಪ್ಸ್ ಫ್ಯೂಚರ್ ನಿಮ್ಮ ಕೆರಿಯರ್ ನ ಸೇಫ್ ಮಾಡೋದಕ್ಕೆ. ಸೊ ಫಸ್ಟ್ ಪಾಯಿಂಟ್ ಈಸ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಎಐ ಮತ್ತೆ ಸೈಬರ್ ಸೆಕ್ಯೂರಿಟಿ ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಈ ತರ ಸುಮಾರಷ್ಟು ಫೀಲ್ಡ್ಸ್ ಏನಿದೆ ಸೊ ಹೈ ಡಿಮ್ಯಾಂಡ್ ಅಲ್ಲಿ ಇದೆ. ಬಿಕಾಸ್ ಆಫ್ ಎಐ ನ ತುಂಬಾ ಯೂಸ್ ಮಾಡ್ತಾ ಇರೋದ್ರಿಂದ ಹೈ ಡಿಮ್ಯಾಂಡಿಂಗ್ ಜಾಬ್ಸ್ ಆಗಿದೆ. ಸೊ ನಂಬರ್ 2 ಈಸ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು. ಎ ಕಾಂಟ್ ರಿಪ್ಲೇಸ್ ಹ್ಯೂಮನ್ ಇಮೋಷನ್ಸ್ ನ, ಲೀಡರ್ಶಿಪ್ ಸ್ಕಿಲ್ಸ್ ನ, ಮತ್ತೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ನ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ನಾವೇನ್ ಮಾಡ್ಬೇಕು, ತುಂಬಾ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಎ ನ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಸೊ ನಮ್ಮ ಹತ್ರ ಈಸ್ ಬಿ ಫ್ಲೆಕ್ಸಿಬಲ್ ಅಂಡ್ ಟು ಅಡಾಪ್ಟಿವ್. ಸೊ ಡೋಂಟ್ ಫಿಯರ್ ಎ. ನಮ್ಮ ಇನ್ಸ್ಟೆಡ್ ಎ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಇಲ್ಲ. ಬಟ್ ಆದ್ರೆ ಎ ನ ಯಾವ ರೀತಿ ಕಲಿಬೇಕು, ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ನಾಲೆಡ್ಜ್ ನ ಗೈನ್ ಮಾಡಿದ್ರೆ ಸೊ ನಮ್ಗೆ ಫ್ಯೂಚರ್ ಅಪ್ಗ್ರೇಡೇಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಕೆಲಸನ, ನಮ್ಮ ಜಾಬ್ಸ್ ನ ಫ್ಯೂಚರ್ ಅಲ್ಲಿ ಉಳಿಸ್ಕೊಳ್ಬೇಕಾದ್ರೆ ವಿ ಹ್ಯಾವ್ ಟು ಲರ್ನ್ ವಿತ್ ಎ. ಸೊ ಎ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೋಬೇಕು. ಸೊ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಅದನ್ನ ಫ್ಯೂಚರ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ನಾವು ಈಗಲೇ ಗ್ಯಾದರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಎಐ ಮತ್ತೆ ಅಸಿಸ್ಟೆಂಟ್ ನಮ್ ಜೊತೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದ್ರೆ, ಫ್ಯೂಚರ್ ಎಐ ಬಂದು ನಮ್ಮ ಅಸಿಸ್ಟೆಂಟ್ ಆಗಿ ಕೂಡ ಬರ್ಬೋದು. ಬಟ್ ಇಟ್ ಕಂಪ್ಲೀಟ್ ಆಗಿ ನಮ್ಮನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಹ್ಯೂಮನ್ಸ್ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾವು ಎಐ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ವಿ ಶುಡ್ ಲರ್ನ್ ಟು ವರ್ಕ್ ವಿತ್ ಇಟ್. ಎಐ ಜೊತೆ ವರ್ಕ್ ಮಾಡೋದು ಹೆಂಗೆ? ಟೆಸ್ಲಾ ಸುಮಾರಷ್ಟು ಹ್ಯೂಮನ್ ಮಾಡೆಲ್ಸ್ ಲಾಂಚ್ ಮಾಡೋದ್ರಿಂದ ಆ ರೀತಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂದ್ಬಿಟ್ಟು ನಾವು ತಿಳ್ಕೊಂಡ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ನಮ್ಗೆ ಹೆಲ್ಪ್ ಆಗುತ್ತೆ. ಎಐ ನಮ್ಮ ಕೆಲಸ ತಿನ್ನೋದು ಕಷ್ಟ ಅಲ್ಲ, ಆದ್ರೆ ನಾವೇ ಎಐ ನ ಬಳಸೋದ್ರಿಂದ ನಾವೇ ಬಾಸ್ ಆಗ್ಬಹುದು.
ನಾಳೆಯಿಂದ ನಾವು ಕೆಲಸಕ್ಕೆ ಹೋಗೋದು ಎ ಇಂದ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಫಿಯರ್ ಅಲ್ಲಿ ಬದುಕೋದಕ್ಕಿಂತ ಇವತ್ತೇ ನಾವು ಎ ಇಂದ ಒಂದು ಎ ಏನೋ ಎ ಜೊತೆಗೆ ಕೆಲಸ ಮಾಡೋದು ಕಲ್ತ್ಕೊಂಡ್ರೆ ಸೊ ನೆಕ್ಸ್ಟ್ ಲೆವೆಲ್ಸ್ಗೆಲ್ಲ ನಮ್ಗೆ ಒಂದು ಬೆಸ್ಟ್ ಪಾಸಿಬಲ್ ವೇ ಆಗುತ್ತೆ. ಸೊ ಶರ್ಮಾ ಡಾಕ್ಸ್ ಫ್ಯಾಮಿಲಿಯಲ್ಲಿ ಇರುವಂತ ನಿಮ್ಮೆಲ್ಲರಿಗೂ ಎ ಮತ್ತೆ ಜಾಬ್ಸ್ ಡಿಸ್ಕಷನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಸೊ ಇದೇ ರೀತಿ ಯಾವ್ದಾದ್ರು ಫ್ಯೂಚರ್ ಟಾಪಿಕ್ಸ್ ನಿಮಗೆ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಥವಾ ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ. ನಿಮಗೆ ಇನ್ನು ಫ್ಯೂಚರ್ ವಿಡಿಯೋಸ್ ಅಲ್ಲಿ ಎಲ್ಲಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. Let's get our future ready together. Until next time, this is Sharma Talks 07 signing off from Jai Karnataka.